ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೆಹಲಿ ಕ್ಲೈಮ್ಯಾಕ್ಸ್ ನ ಥ್ರಿಲ್ಲಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ನಾಯಕತ್ವಕ್ಕೆ ಫೈನಲ್ ತೆರೆ. ಇಂದಿರಾ ಗಾಂಧಿ ಭವನಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗುತ್ತೆ. ಹಾಗಾದ್ರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಸಿದ್ದು ಡಿಕೆಶಿ ಜೊತೆ ಹೈಕಮಾಂಡ್ 1-to-1 ಮೀಟಿಂಗ್. ಮೊದಲು ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಲಿದ್ದಾರೆ. ಬಳಿಕ ಡಿಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ದೆಹಲಿ ಕ್ಲೈಮ್ಯಾಕ್ಸ್ ನ ಥ್ರಿಲ್ಲಿಂಗ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ರಾಜ್ಯದಲ್ಲಿ ಕಳೆದ 6 ತಿಂಗಳಿನಿಂದ ಪವರ್ ಶೇರಿಂಗ್ ಫೈಟ್ ಜೋರಾಗಿನೇ ನಡೀತಾ ಇತ್ತು. ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಕೂಡ ಆಗುತ್ತೆ. ಇಂದಿರಾ ಗಾಂಧಿ ಭವನಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸಂಪುಟ ಸರ್ಜರಿಯ ಬಗ್ಗೆ ಮೀಟಿಂಗ್ ಆಗುತ್ತೋ ಅಥವಾ ಇಲ್ಲಿ ನಾಯಕತ್ವದ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರ ದಂಡನ್ನೇ ಕಟ್ಕೊಂಡು ದೆಹಲಿ ತೆರಳುವ ಮೂಲಕ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅವರ ತಮ್ಮ ಡಿಕೆ ಸುರೇಶ್ ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ. ಡೆಲ್ಲಿಯಿಂದ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಈ ಪವರ್ ಶೇರಿಂಗ್ ಫೈಟ್ ಸತತ 6 ತಿಂಗಳಿನಿಂದ ಕೇಳಿ ಬರ್ತಾ ಇತ್ತು. ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗುತ್ತೆ. 1-to-1 ಮೀಟಿಂಗ್ ಕೂಡ ಮಾಡ್ತಾರೆ. ಈ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಮಾರುತಿ? ಅಂಕಿತಾ, ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಎಐಸಿಸಿ ಕಳಿಸ್ಕೊಟ್ಟಿರುವಂತಹ ಅಜೆಂಡಾದಲ್ಲಿ 3 ವಿಚಾರಗಳು ಅಧಿಕೃತವಾಗಿ ಪ್ರಸ್ತಾಪ ಆಗಿದ್ದಾವೆ. ಒಂದು, ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇರುವಂತಹ SIR ವಿಚಾರ. ಈಗ SIR ಕರ್ನಾಟಕದಲ್ಲೂ ಕೂಡ ಆಗಬೇಕು ಅನ್ನುವಂಥ ಅಧಿಕೃತ ಆದೇಶ ಆಗಿದೆ. ಪಕ್ಷ ಯಾವ ರೀತಿಯಾಗಿ ಇದನ್ನು ತೀರ್ಮಾನವನ್ನು ತಿಳ್ಕೊಳ್ಬೇಕು, ಯಾವ ರೀತಿಯಾಗಿ ಈ ವಿಚಾರದಲ್ಲಿ ನಮ್ಮ ಕ್ಲಾರಿಟಿ ಇರಬೇಕು ಅನ್ನುವಂಥದ್ದನ್ನು ಮೊನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದರು. ಜೊತೆಗೆ ಈ SIR ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರವನ್ನು ಪಾರ್ಟಿ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಕ್ಯಾಬಿನೆಟ್ ಸದಸ್ಯರು ಮಾಡಿದರು. ಕಾಂಗ್ರೆಸ್ ಅವರ ನಿಲುವು ಕೂಡ ಇದೇ ಆಗಿರೋದ್ರಿಂದ ಇವತ್ತಿನ ಅಜೆಂಡಾದಲ್ಲಿ AICC ಅಜೆಂಡಾದಲ್ಲಿ ಇದನ್ನು ಸೇರಿಸಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಮುಂದಿನ ತಿಂಗಳು ರಾಜ್ಯಸಭೆಗೆ ರಾಜ್ಯದಿಂದ 3 ಕಾಂಗ್ರೆಸ್ಗೆ, ಅಂದರೆ 4 ಸ್ಥಾನಗಳು ನಡೆಯುವಂತಹ ಚುನಾವಣೆ. BJP ಮತ್ತು JDSಗೆ 1 ಸ್ಥಾನ ಹೋಗುತ್ತೆ. ಕಾಂಗ್ರೆಸ್ಗೆ ಈಗಿರುವಂತಹ ಸಂಖ್ಯಾಬಲದ ಆಧರಿಸಿ 3 ಸ್ಥಾನಗಳನ್ನು ನಿರಾಯಾಸವಾಗಿ ಗೆಲ್ಲಬಹುದು. ಹೀಗಾಗಿ ಆ 3 ಯಾರು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯ ಅಜೆಂಡಾವು ಕೂಡ ಇದೆ. ಅದೇ ರೀತಿ ರಾಜ್ಯದಲ್ಲಿ 3 ವರ್ಷ ಕಂಪ್ಲೀಟ್ ಆಗಿದೆ. ಈ ಹೊತ್ತಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕಾ ಇಲ್ಲವೇ ಸಂಪುಟ ಪುನರಚನೆ ಆಗಬೇಕಾ? ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಬಣದ ಶಾಸಕರು ಮಾತಾಡ್ತಾ ಇದ್ದಾರೆ. ಆದರೆ ಸಂಪುಟ ಪುನರಚನೆ ಆಗಬೇಕು ಅಂತ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಹಲವು ಹಿರಿಯ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. 3 ವರ್ಷ ಕಂಪ್ಲೀಟ್ ಮಾಡಿದಂತಹ ಸಚಿವರಿಗೆ ಅವ್ರಿಗೆ ಕೋಕ್ ಕೊಟ್ಟು ಅವರನ್ನು ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳಿ, ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಿ, ನಾವು 4 ಬಾರಿ ಗೆದ್ದು ಬಂದಿದ್ದೀವಿ, 5 ಬಾರಿ ಗೆದ್ದು ಬಂದಿವಿ. ಈ ಬೇಡಿಕೆಯನ್ನು ಸ್ವತಃ ಅಧಿವೇಶನ ನಡೆಯುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕೊಠಡಿಗೆ ತೆರಳಿದ್ದ TB ಜಯಚಂದ್ರ ಮತ್ತು ಹಲವು ಹಿರಿಯ ಶಾಸಕರು ಸಿದ್ದರಾಮಯ್ಯ ಅವರ ಮುಂದೆ ಈ ಬೇಡಿಕೆಯನ್ನು ಇಟ್ಟಿದ್ದರು. ಅದಾದ ಬಳಿಕ ಹೈಕಮಾಂಡ್ ಭೇಟಿಗೂ ಕೂಡ ತೆರಳಿದ್ರು. ಹೀಗಾಗಿ ಈ ವಿಚಾರವೂ ಕೂಡ ಇವತ್ತಿನ AICCಯಲ್ಲಿ ನಡೆಯುವಂಥ ಸಭೆಯಲ್ಲಿ ಇದು ಕೂಡ ಒಂದು ಅಜೆಂಡಾ ಇದೆ. ಆದರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಅಜೆಂಡಾ ಇಲ್ಲ. ಆದರೆ ಎಲ್ಲರ ಮನಸ್ಸಲ್ಲೂ ಕೂಡ ಆ ವಿಚಾರ ಇದೆ. ಆ ಅಜೆಂಡಾದಲ್ಲಿರುವಂತಹ ಪ್ರಮುಖ ವಿಚಾರಗಳು ಚರ್ಚೆ ಮಾಡಿದ ಬಳಿಕವಾದರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕಡೆಯಿಂದ ಈ ವಿಚಾರ ಪ್ರಸ್ತಾಪ ಆಗ್ಬೋದು. ಸಿದ್ದರಾಮಯ್ಯ CM ಆಗಿದ್ದಾರೆ, ಅವ್ರ್ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಪ್ರಶ್ನೆಗಳು ಉಟ್ಕೋಬೋದು. ಆದರೆ ಸಿದ್ದರಾಮಯ್ಯ CM ಆಗಿದ್ರು ಕೂಡ ಒಂದಷ್ಟು ಹೇಳಿಕೆಗಳು
ಕಸಿವಿಸಿ ಮಾಡಿರುವಂಥದ್ದು ನಿಜ, ಡಿಸ್ಟರ್ಬ್ ಮಾಡಿರುವಂಥದ್ದು ನಿಜ. ಹೀಗಾಗಿ ಈ ಎಲ್ಲ ಗೊಂದಲಗಳಿಗೆ ಒಂದು ತೆರೆ ಎಳೀರಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ಬೋದು. ಇಲ್ಲ, ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಂತೂ ಸುಮ್ಮನೆ ಇರೋದಿಲ್ಲ. ಸಹಜವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೋ ಇಲ್ಲ ತಾವೇ ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು. 2023ರಲ್ಲಿ ತನಗೆ ಕೊಟ್ಟಂತಹ ಮಾತೇನಿದೆ ಆ ಮಾತನ್ನು ಈಡೇರಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಬೋದು. ಹೀಗಾಗಿ ಸಹಜವಾಗಿ ಈ ವಿಚಾರ ಚರ್ಚೆಗೆ ಬಂದರೆ ಆಗ ಸಿದ್ದರಾಮಯ್ಯ ಅವರು ಏನು ಹೇಳಬೇಕು, ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಹೇಳ್ಬೋದು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಈಗ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರೋದ್ರಿಂದ ಇವತ್ತು ಯಾವತ್ತೂ ಸಿಗದೇ ಇರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ಇಬ್ಬರಿಗೂ ಕೂಡ ಸಿಗ್ತಿರೋದ್ರಿಂದ ಅವರೇ ಸ್ವತಃ ಕರೆದಿರೋದ್ರಿಂದ ಸಹಜವಾಗಿ ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ಬೋದು. ಆ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಮಾಡಿದ್ದಾದರೆ ಬಹುತೇಕ ಆ ಸ್ಥಾನ ನನಗೆ ಆದಷ್ಟು ಬೇಗ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರೋದು ನಿಜ. ಅದೇ ರೀತಿ ಒಂದು ವೇಳೆ ಆಗಲ್ಲ, ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅಂತ ಹೇಳಿದ್ರೆ ಸಿಗೋದಿಲ್ಲ ಅಂತಲೂ ಹೇಳ್ಬೋದು. ಆಗ ನನಗೆ ಬೇರೆ ಯಾವುದಾದ್ರೂ ಇಲಾಖೆ ಇನ್ನು ಇದಕ್ಕಿಂತಲೂ ಗಟ್ಟಿಯಾದಂಥ ಒಂದು ಇಲಾಖೆಗಳು ಬೇಕು ಅನ್ನೋಂಥದ್ದನ್ನು ಹೇಳ್ಬೋದು. KPCC ಅಧ್ಯಕ್ಷರಾಗಿ 2028ರವರೆಗೂ ಕೂಡ ಚುನಾವಣೆವರೆಗೂ ಕೂಡ ನನ್ನ ನಾಯಕತ್ವದಲ್ಲೇ ಪಕ್ಷವನ್ನು ಸಂಘಟನೆ ಮಾಡ್ತೀನಿ, ಚುನಾವಣೆಗೂ ಕೂಡ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳ್ಬೋದು. ಹೀಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಆಪ್ಷನ್ ಬಿ, ಆಪ್ಷನ್ ಎ, ಆಪ್ಷನ್ ಬಿ ಇಟ್ಕೊಂಡು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಆಪ್ಷನ್ ಎ, ಆಪ್ಷನ್ ಬಿ ಅನ್ನು ಇಟ್ಕೊಂಡು ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವುದಕ್ಕೆ ಅಸ್ತು ಅಂತಾರೆ, ಯಾವುದಕ್ಕೆ ಮುದ್ರೆ ಆಗ್ತಾರೆ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಹಣೆಬರಹ ಮತ್ತು ಭವಿಷ್ಯ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಿರ್ಧಾರ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆನೂ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಎಲ್ಲರೂ ಕೂಡ AICC ಕಚೇರಿಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ರಾಷ್ಟ್ರ ರಾಜಧಾನಿಗೆ ರಾಜ್ಯ ರಾಜಕಾರಣ ಶಿಫ್ಟ್. ದೆಹಲಿಯಲ್ಲಿ ಶುರುವಾಯಿತು ಹೈ ವೋಲ್ಟೇಜ್ ಮೀಟಿಂಗ್. ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಮಾತುಕತೆ. ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಮಾತುಕತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಸಿಎಂ ಗದ್ದುಗೆ ಕ್ಲೈಮ್ಯಾಕ್ಸ್. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ಈಗಾಗಲೇ ಆರಂಭವಾಗಿದೆ. ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸಿಎಂ ಮತ್ತು DCM ಜೊತೆ ಮಹತ್ವದ ಮಾತುಕತೆ. ಈಗಾಗಲೇ ರಾಹುಲ್ ಗಾಂಧಿ ಜೊತೆ ಮಹತ್ವದ ಮಾತುಕತೆ. ಇಂದಿರಾ ಭವನದಲ್ಲಿ ನಡೀತಾ ಇರುವ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಇಂದಿರಾ ಭವನದಲ್ಲಿ ನಡೀತಾ ಇದೆ. ಇನ್ನು ರಾಷ್ಟ್ರ ರಾಜಧಾನಿಗೆ ರಾಜ್ಯ ರಾಜಕಾರಣ ಈಗ ಶಿಫ್ಟ್ ಆಗಿದೆ. ಈಗಾಗಲೇ ದೆಹಲಿಯಲ್ಲಿ ಇದು ಮೆಗಾ ಮೀಟಿಂಗ್ ಅಂತಾನೆ ಹೇಳ್ಬೋದು. ಈ ಪವರ್ ಶೇರಿಂಗ್ ಫೈಟ್ ಬಗ್ಗೆ 6 ತಿಂಗಳಿನಿಂದ ಪವರ್ ಶೇರಿಂಗ್ ಫೈಟ್ ಕೇಳಿ ಬರ್ತಾ ಇತ್ತು. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಈ ಹೈ ವೋಲ್ಟೇಜ್ ಮೀಟಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಸರ್ಜರಿ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇನ್ನು ರಾಹುಲ್ ಗಾಂಧಿ ಜೊತೆ ಮಹತ್ವದ ಮಾತುಕತೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಗದ್ದುಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂತದ್ದು. ಎಸ್ ಮಾರುತಿ, ಈಗ ರಾಷ್ಟ್ರ ರಾಜಧಾನಿಗೆ ರಾಜ್ಯ ರಾಜಕಾರಣ ಈಗಾಗಲೇ ಶಿಫ್ಟ್ ಆಗಿದೆ. ಇನ್ನೇನು ಈಗಾಗಲೇ ದೆಹಲಿಯಲ್ಲಿ ಮೆಗಾ ಮೀಟಿಂಗ್ ಕೂಡ ಶುರುವಾಗಿದೆ. ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಕೂಡ ಮಾತುಕತೆಯನ್ನ ಕೂಡ ಬೆಳೆಸಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಇಲ್ಲ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಈಗಷ್ಟೇ ಆರಂಭ ಆಗಿದೆ. ಸಹಜವಾಗಿಯೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು CWC ಮೀಟಿಂಗಲ್ಲಿ ಯಾರಿಗೆಲ್ಲ ಅವಕಾಶಗಳಿತ್ತು ಅವರನ್ನು ಕೂಡ ಕರೆದಿದ್ದಾರೆ. ಆದರೆ ಈ ಸಭೆ ಕೇವಲ ಅಜೆಂಡಾದಲ್ಲಿರುವಂತಹ ವಿಚಾರಕ್ಕಷ್ಟೇ ಸೀಮಿತ ಆಗ್ಬೋದು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನು ಪ್ರತ್ಯೇಕವಾಗಿ 1-to-1 ಸಭೆನೂ ಮಾಡ್ಬೋದು. ರಾಹುಲ್ ಗಾಂಧಿ ಅವರ ಕೊಠಡಿಗೆ ಕರೆಸಿ, ಇಲ್ಲ ಅಂತ ಹೇಳಿದ್ರೆ ಇಬ್ಬರನ್ನ ನೇರ ಮುಖಾಮುಖಿಯಾಗಿ ಕೂರಿಸಿ ಮಾತುಕತೆ ಆಡ್ಬೋದು. ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿರೋದ್ರಿಂದ, ಇಷ್ಟೆಲ್ಲ ಹೇಳಿಕೆಗಳು ಬರ್ತಿರೋದ್ರಿಂದ ಇದು ಭಾಳಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಅಗ್ಗಜಗ್ಗಾಟ ಮುಂದುವರಿಸ್ಕೊಂಡು ಹೋದರೆ ಕಷ್ಟ, ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತೆ. ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಪಕ್ಷಕ್ಕೆ ಭಾಳಷ್ಟು ದುಬಾರಿ ಆಗಬಹುದು. ಹೀಗಾಗಿ ಆದಷ್ಟು ಬೇಗ ಒಂದು ಕ್ಲಾರಿಟಿ ಕೊಡಿ ಅನ್ನುವಂತಹ ಒಂದು ಬೇಡಿಕೆ ಡಿ ಕೆ ಶಿವಕುಮಾರ್ ಅವರು ಇಡಬಹುದು. ಹೀಗಾಗಿ
ಈಗ ಆರಂಭ ಆಗಿರುವಂತಹ ಸಭೆಯಲ್ಲಿ ಕೇವಲ ಈ ಒಂದೆರಡು ಅಜೆಂಡದಲ್ಲಿರುವಂಥ ವಿಚಾರಗಳು ಪ್ರಸ್ತಾಪ ಆದರೂ ಕೂಡ ತದಬಳಿಕ ನಡೆಯುವಂಥ ಒಂದು ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಟ್ಟಾರೆ ಕಳೆದ 6-7 ತಿಂಗಳಿಂದ ಏನು ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ವಿಚಾರ ಬಹಳಷ್ಟು ಬಿರುಸಿನಿಂದ ಚರ್ಚೆ ಆಗ್ತಿತ್ತು ಎರಡು ಬಣಗಳ ನಡುವೆ, ಇವತ್ತು ಅದಕ್ಕೆ ತೆರೆ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತವೆ. ಇವತ್ತು ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಒಪ್ಕೊಂಡು ಬೆಂಗಳೂರಿಗೆ ವಾಪಸ್ ಬರಬೇಕಾಗುತ್ತೆ, ಯಾವತ್ತು ಏನು ಅಂತ ಹೇಳಬಹುದು. ಇಲ್ಲ, ಸಿದ್ದರಾಮಯ್ಯ ಅವರು ಈ ಅವಧಿ ಕಂಪ್ಲೀಟ್ ಮಾಡಲಿ, ನೀವು ಎರಡು ಇಲಾಖೆಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷನಾಗಿನೂ ಕೂಡ ನಾನೇ ಮುಂದುವರಿತೀನಿ 2028ಕ್ಕೆ, ಇನ್ನು ಹೇಗೋ ನನಗೆ ಈ ಅವಧಿಯಲ್ಲಿ ಕೊಡಲಿಲ್ಲ, 2028ಕ್ಕೆ ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಡಿ, ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಒಂದು ಮನವಿಯನ್ನು ಕೂಡ ಇಡ್ಬೋದು. ಹೀಗಾಗಿ ಇವತ್ತು ಈಗ ಅಷ್ಟೇ ಆರಂಭ ಆಗಿರುವಂತಹ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆಯಲ್ಲಿ ಎಲ್ಲ ನಾಯಕರು ಕೂಡ ಉಪಸ್ಥಿತರಿದ್ದಾರೆ. ಇರುವ ಎಲ್ಲ ನಾಯಕರು ಕೂಡ ಬೇಡಿಕೆ ಒಂದೇ, ರಾಜ್ಯದ ರಾಜಕೀಯ ಬೆಳವಣಿಗೆಗಳೇ ರಾಜಕೀಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಪಕ್ಷಕ್ಕೆ ಪೂರಕವಾಗಿಲ್ಲ, ಮಾರಕವಾಗಿದ್ದಾವೆ. ಆದಷ್ಟು ಬೇಗ ಇದನ್ನು ಕ್ಲಾರಿಟಿಯನ್ನು ಕೊಡಿ, ಈ ಎಲ್ಲ ಗೊಂದಲಗಳಿಗೂ ತೆರೆ ಎಳೀರಿ ಅನ್ನುವಂತಹ ಒಂದು ವಿಚಾರಗಳು ಇರೋದ್ರಿಂದ ಸಹಜವಾಗಿ ಈ ವಿಚಾರಗಳು ಇವತ್ತಿನ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಒಂದು ನಿರ್ಧಾರವನ್ನು ಮಾಡುವಂತಹ ಸಾಧ್ಯತೆ ಇವತ್ತು ಇದ್ದೇ ಇದೆ. ಹೀಗಾಗಿ ಸಂಜೆ ಒಳಗಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಅವಶ್ಯಕತೆ ಇಲ್ಲ. ಈಗ ಆರಂಭ ಆಗಿರುವಂಥ ಒಂದು ಸಭೆ ಬಹುತೇಕ 1 ಗಂಟೆ 2 ಗಂಟೆ ಆಗಬಹುದು. ಅಷ್ಟೊತ್ತಿಗೆ AICCಯ ಮೂಲಗಳಿಂದ ಒಂದಷ್ಟು ಮಾಹಿತಿ ಮಾಧ್ಯಮಗಳಿಗೂ ಸಿಗುತ್ತೆ. ಹೀಗಾಗಿ ಇಬ್ಬರು ಕೂಡ ಖುಷಿಯಾಗಿ AICC ಕಚೇರಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರ ತಲೆಯಲ್ಲೂ ಕೂಡ ಇದೆ, ನನ್ನನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಆಸೆ ಇದೆ, ಅವರ ಯೋಚನೆಯೂ ಕೂಡ ಅದೇ ಆಗಿದೆ. ನನಗೆ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ರಾಹುಲ್ ಗಾಂಧಿ ಅವರು ಕೊಡಿಸ್ತಾರೆ ಅಂತ. ಹೀಗಾಗಿ AICC ಸಭೆಗೆ ಬರುವಂಥ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಗನಗ್ತಾ ಬಂದಿದ್ದಾರೆ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ನಗನಗ್ತಾ ಬಂದಿದ್ದಾರೆ. ಆದರೆ ಹೋಗೋ ಸಂದರ್ಭದಲ್ಲಿ ಯಾರು ನಕ್ಕೊಂಡು ಹೋಗ್ತಾರೆ, ಯಾರು ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ಹೊತ್ತು ನಾವು ಕಾಯಲೇಬೇಕು ಅಂಕಿತ.